Hi my dear students, welcome back to my class. Hope everyone are fine. Students, Karnataka Secondary Educational Examination Board ಇಂದ ನೀವೆಲ್ಲ ಇಷ್ಟು ದಿನ ವೇಟ್ ಮಾಡ್ತಿದ್ದಂತ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನ ರಿಲೀಸ್ ಮಾಡಿದ್ದಾರೆ ಫಾರ್ ದ ಇಯರ್ 2020-22 ಬೋರ್ಡ್ ಎಕ್ಸಾಮಿನೇಷನ್. ಸೊ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಕ್ವೆಶ್ಚನ್ ಯಾವ ರೀತಿ ಬರುತ್ತೆ ಅಂತ ಒಂದು ಮಾಡೆಲ್ ಆಗಿ ಪೇಪರ್ನ ಎವ್ರಿ ಇಯರ್ ರಿಲೀಸ್ ಮಾಡ್ತಾರೆ. ಸೊ ಇವತ್ತಿನ ದಿನ ಎಲ್ಲಾ ಸಬ್ಜೆಕ್ಟ್ಸ್ನ ಪೇಪರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನೀವು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಸೈನ್ಸ್ ಸಬ್ಜೆಕ್ಟ್ನ ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಆನ್ಸರ್ಸ್ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂಡ್ ಹಿಟ್ ದ ಬೆಲ್ ನೋಟಿಫಿಕೇಶನ್ ಅಂಡ್ ಕೈಂಡ್ಲಿ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಮಾಡೆಲ್ ಪೇಪರ್ ಅನ್ನ ನೋಡಿದ್ರೆ ಕ್ವೆಶನ್ಸ್ ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ: ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ನಾನು ಡಿಸ್ಕಸ್ ಮಾಡ್ತಿರುವಂತ ಪಾರ್ಟ್ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿನಲ್ಲಿ ಕ್ವಶನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ, ಆನ್ಸರ್ಸ್ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಕ್ವಶನ್ ಸ್ಟಾರ್ಟ್ಸ್ ಫ್ರಮ್ 14. ಮಲ್ಟಿಪಲ್ ಚಾಯ್ಸ್ ಕ್ವಶನ್ 14th ಒನ್ ಆಗಿದೆ. ಆಸ್ ದ pH ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಇನ್ಕ್ರೀಸಸ್ ವಾಟ್ ಹ್ಯಾಪನ್ಸ್ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ H+ ions increases, number of OH- ions increases, number of OH- ions decreases, equal number of H+ and OH- ions ಅಂತ ಕೊಟ್ಟಿದ್ದಾರೆ. ನಾವು pH ಸ್ಕೇಲ್ ಅನ್ನ ನೋಡಿದಾಗ ನಿಮ್ಮೆಲ್ರಿಗೂ ನಾನು ಹೇಳ್ಕೊಟ್ಟಿದ್ದೀನಿ. pH ಸ್ಕೇಲ್ ಸ್ಟಾರ್ಟ್ಸ್ ಫ್ರಮ್ 0, ಸೆಂಟರ್ ಅಲ್ಲಿ ಇರುವಂತದ್ದು ನ್ಯೂಟ್ರಲ್ ವ್ಯಾಲ್ಯೂ 7, ಸೊ ಅಂಡ್ ಇಟ್ ಎಂಡ್ ಅಟ್ 14. ಸೊ 0 to 14 ಆಸಿಡಿಕ್ ಆಗಿರುತ್ತೆ. ಸೊ H+ ions ನ ವ್ಯಾಲ್ಯೂ ಇಲ್ಲಿ ಜಾಸ್ತಿ. ಸೊ 7 ಕ್ರಾಸ್ ಆದ್ಮೇಲೆ pH ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. pH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗ್ತಿದೆ ಅಂತ. ಸೊ ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ OH- ions ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಬಿಲೋ 7 ಇದ್ರೆ ಆಸಿಡಿಕ್ ಆಗಿರುತ್ತೆ, H+ ions ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಕ್ವೆಶ್ಚನ್ ಕೇಳ್ತಾ ಇರೋದು ಆಸ್ ಪರ್ ದ pH ವ್ಯಾಲ್ಯೂ ಆಫ್ ದ ಸೊಲ್ಯೂಷನ್ ಇನ್ಕ್ರೀಸಸ್. ಸೊ pH ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ನಂಬರ್ ಆಫ್ OH- ions increases. Answer here is option B. Next question, the amphoteric oxide among the following is ಅಂತ ಕೇಳ್ತಿದ್ದಾರೆ. First of all, amphoteric oxide ಅಂದ್ರೆ ಏನು? The metal oxide which react with both acids and base, we will call it as amphoteric oxide. ಸೊ ಇದಕ್ಕೆ ನಿಮಗೆ ಎಕ್ಸಾಂಪಲ್ ಇರುವಂತದ್ದು ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಕ್ಸೈಡ್ ಎರಡೂ ಕೂಡ ಆಂಫೋಟರಿಕ್ ಆಕ್ಸೈಡ್ಗೆ ಎಕ್ಸಾಂಪಲ್. ಸೊ ಇಲ್ಲಿ 4 ಆಪ್ಷನ್ ಅನ್ನು ನೋಡಿದಾಗ ಆಪ್ಷನ್ ಡಿ ಜಿಂಕ್ ಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ 1 ಮಾರ್ಕ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸ್ಟೇಟ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ನ ನೋಡಿದಾಗ it was found that every 8th element possess the property similar to that of first one. ಸೊ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಫಸ್ಟ್ ಎಲಿಮೆಂಟ್ ನ ಹಾಗೂ 8th ಎಲಿಮೆಂಟ್ ನ ಪ್ರಾಪರ್ಟಿ ಸಿಮಿಲರ್ ಆಗಿ ಇರುತ್ತೆ. ಸೊ ದಿಸ್ ಈಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಮೂವಿಂಗ್ ಟು ನೆಕ್ಸ್ಟ್ 2 ಮಾರ್ಕ್ ಕ್ವೆಶ್ಚನ್ಸ್ ಅನ್ನು ನೋಡೋಣ. ಸೊ 2 ಮಾರ್ಕ್ ಕ್ವೆಶ್ಚನ್ಸ್ ನಲ್ಲಿ ಫಸ್ಟ್ ಕ್ವೆಶ್ಚನ್, ಡ್ರಾ ದ ಡಯಾಗ್ರಾಮ್ ಆಫ್ ದ ಅರೇಂಜ್ಮೆಂಟ್ ಆಫ್ apparatus to show the electrolysis of water and label the graphite rod ಅಂತ ಕೇಳಿದ್ದಾರೆ. ಸೊ ದಿಸ್ ಕ್ವೆಶ್ಚನ್ ಇಸ್ ಫ್ರಮ್ ದ ಲೆಸನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್. ಸೊ ನೀವೇನ್ ಮಾಡಬೇಕು, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಈ ಡಯಾಗ್ರಾಮ್ನ ಬರೀಬೇಕು. ಸೊ ಇದನ್ನ ಬರೆದ ಮೇಲೆ ನಿಮಗೆ ಅವರು ಲೇಬಲ್ ಮಾಡೋಕ್ಕೆ ಕೇಳಿರುವಂಥದ್ದು ಗ್ರಾಫೈಟ್ ರಾಡ್ಸ್. ಸೊ ಗ್ರಾಫೈಟ್ ರಾಡ್ನ ನೀವು ಲೇಬಲ್ ಮಾಡಬೇಕು. ಸೊ ದಿಸ್ ಈಸ್ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಇದನ್ನ ಕೇಳಿದ್ದಾರೆ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ write the molecular formula and 2 uses of each of the following compounds ಅಂತ ಕೇಳಿದ್ದಾರೆ. ಸೊ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಂದಾಗ ನಾವು ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಬೇಕಾಗಿರುವಂಥದ್ದು ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಫಾರ್ಮುಲಾಸ್ ಅಂಡ್ ಯೂಸಸ್. ಸೊ ಇಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ರೈಟ್ ದ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ ಅಂಡ್ ಆಲ್ಸೋ ಬ್ಲೀಚಿಂಗ್ ಪೌಡರ್ ಅಂಡ್ ರೈಟ್ 2 ಯೂಸಸ್. ಪ್ರತಿಯೊಂದರದ್ದು ಕೂಡ ನೀವು 2 ಯೂಸಸ್ ಅನ್ನ ಬರೀಬೇಕು. ಸೊ ದ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ ಈಸ್ Na2CO3. ಸೊ ಇದರ ಯೂಸಸ್ ಏನು? ವಾಷಿಂಗ್ ಸೋಡಾನ ಯೂಸಸ್ ಅನ್ನ ನೋಡಿದಾಗ ಇಟ್ ಈಸ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ದ ಸೋಪ್ ಅಂಡ್ ಗ್ಲಾಸ್ ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ನ ರಿಮೂವ್ ಮಾಡೋಕ್ಕೆ ಸೋಪ್ ಅಂಡ್ ಗ್ಲಾಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಹಾಫ್ ಮಾರ್ಕ್ಸ್ ಫಾರ್ ಫಾರ್ಮುಲಾ ಅಂಡ್ ಹಾಫ್ ಮಾರ್ಕ್ಸ್ ಫಾರ್ 2 ಯೂಸಸ್. ಸೊ ನೆಕ್ಸ್ಟ್ ಮೂವಿಂಗ್ ಟು ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ನ ಫಾರ್ಮುಲಾ CaOCl2.
ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ Cl2 ಇಲ್ಲಿ ಸ್ಮಾಲ್ ಲೆಟರ್ ಎಲ್ ಆಗಬೇಕು. ಆ್ಯಂಡ್ ಇದರ ಯೂಸಸ್ ಅನ್ನು ನೋಡಿದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ದ ಕಾಟನ್ ಆ್ಯಂಡ್ ಲೆನಿನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಕಾಟನ್ ಹಾಗೂ ಲೆನಿನನ್ನು ಬ್ಲೀಚ್ ಮಾಡೋಕ್ಕೆ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಬ್ಲೀಚಿಂಗ್ ದ ವುಡ್ ಪಲ್ಪ್ ಇನ್ ದ ಪೇಪರ್ ಇಂಡಸ್ಟ್ರಿ. ಪೇಪರ್ ಇಂಡಸ್ಟ್ರೀಸ್ನಲ್ಲಿ ವುಡ್ ಪಲ್ಪನ್ನು ಬ್ಲೀಚ್ ಮಾಡೋಕ್ಕೂ ಕೂಡ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೂ ಕೂಡ 1 ಮಾರ್ಕ್. ಸೊ ಟೋಟಲಿ ಈ ಕ್ವೆಶನ್ಗೆ ಇರುವಂಥದ್ದು 2 ಮಾರ್ಕ್ಸ್. ಸೊ ಈ ಮೇನಲ್ಲಿ ಈ ಕ್ವೆಶನ್ಗೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ ನೇಮ್ ದ 2 gases liberated in the chlor-alkali process. ರೈಟ್ 1 ಯೂಸ್ ಆಫ್ ಈಚ್ ಅಂತ ಕೇಳಿದ್ದಾರೆ. ನೀವು ಐದರ್ ಬ್ಲೀಚಿಂಗ್ ಪೌಡರ್ ಆ್ಯಂಡ್ ವಾಷಿಂಗ್ ಸೋಡಾ ಆ ಕ್ವೆಶನ್ ಆದರೂ ಅಟೆಂಡ್ ಮಾಡ್ಬೋದು, ಆರ್ ದಿಸ್ ಕ್ವೆಶನ್ ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಕ್ಲೋರ್-ಆಲ್ಕಲಿ ಪ್ರಾಸೆಸ್ ಆಗಬೇಕಾದ್ರೆ ರಿಲೀಸ್ ಆಗುವಂಥ 2 ಗ್ಯಾಸ್. ದ ಫಸ್ಟ್ ಗ್ಯಾಸ್ ಈಸ್ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ನಾನಿಲ್ಲಿ ರಿಲೀಸ್ ಆಗುವಂಥ ಎಲ್ಲ ಪ್ರಾಡಕ್ಟ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಬರಿಬೇಕಾಗಿರುವಂಥದ್ದು ಗ್ಯಾಸಸ್ ಮಾತ್ರ. ಸೊ ಫಸ್ಟ್ ಆಫ್ ಆಲ್ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇದರ ಒಂದು ಯೂಸ್ ಅಂದರೆ ಇಟ್ ಈಸ್ ಯೂಸ್ಡ್ ಇನ್ PVC ಆ್ಯಂಡ್ ಆಲ್ಸೋ ಟು ಪ್ರಿಪೇರ್ ದ ಪೆಸ್ಟಿಸೈಡ್ಸ್. ನೆಕ್ಸ್ಟ್ ರಿಲೀಸ್ ಆಗುವಂಥದ್ದು ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಈಸ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ದ ಫ್ಯೂಯಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಅಮೋನಿಯಾ. ಯು ಕ್ಯಾನ್ ಅಟೆಂಡ್ ಎನಿ ಒನ್ ಆಫ್ ದ ಕ್ವೆಶನ್. ಮೂವಿಂಗ್ ಟು ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್. ಸೊ 3 ಮಾರ್ಕ್ಸ್ನಲ್ಲಿ ಕೇಳಿದಂಥ ಫಸ್ಟ್ ಕ್ವೆಶನ್, draw the diagram of the arrangement of apparatus to show the reaction of zinc granules with dilute sulfuric acid, and you have to label only zinc granules and also the soap solution. ಇದೆರಡನ್ನ ಮಾತ್ರ ನೀವು ಲೇಬಲ್ ಮಾಡಬೇಕು. ನೋಡಿ ಡಯಾಗ್ರಾಮ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಯಾಗ್ರಾಮ್ ತುಂಬ ಈಸಿ, ನೀವು ಕಲ್ತ್ಕೊಳ್ಳೇಬೇಕು. ಸೊ ಈ ಡಯಾಗ್ರಾಮ್ನ ಬರೆದ ನಂತರ ನೀವು ಲೇಬಲ್ ಮಾಡಬೇಕಾಗಿರುವಂಥದ್ದು ಜಿಂಕ್ ಗ್ರಾನ್ಯೂಲ್ಸ್ ಆ್ಯಂಡ್ ಆಲ್ಸೋ ದ ಸೋಪ್ ಸೊಲ್ಯೂಷನ್. ಸೊ ಲೇಬಲಿಂಗ್ಗೆ 1 ಮಾರ್ಕ್ ಇರುತ್ತೆ, ಡಯಾಗ್ರಾಮ್ಗೆ ಟೋಟಲಿ 2 ಮಾರ್ಕ್ ಇರುತ್ತೆ. ಸೊ ಟೋಟಲ್ ಫಾರ್ ದಿಸ್ ಕ್ವೆಶನ್ ನಿಮಗೆ ಸಿಗುವಂಥದ್ದು 3 ಮಾರ್ಕ್ಸ್. ಮೂವಿಂಗ್ ಟು ನೆಕ್ಸ್ಟ್, ದ ರಿಯಾಕ್ಷನ್ ಆಫ್ ಲೆಡ್ ವಿತ್ ಕಾಪರ್ ಕ್ಲೋರೈಡ್ ಸೊಲ್ಯೂಷನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳ್ತಿದ್ದಾರೆ. ಸ್ಟೂಡೆಂಟ್ಸ್, ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ನಿಮಗೆ ಲೆಡ್ ಬಗ್ಗೆ ಕೊಟ್ಟಿಲ್ಲ. ಬಟ್ ಈ ಕ್ವೆಶನ್ ಅನ್ನು ಓದಾಗ ಸ್ವಲ್ಪ ನೀವು ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಬೇಕು ನೀವು. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಲೆಡ್ ಇದೆ, ಲೆಡ್ ಏನಾಗ್ತಾ ಇದೆ, ಕಾಪರ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗ್ತದೆ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಲೆಸನ್ ಅನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೀನಿ. ನೋಡಿ, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ A and this as B and this as C. A always combines with C and B ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಸೊ ಇಂಥ ಒಂದು ಟೈಪ್ ಆಫ್ ರಿಯಾಕ್ಷನ್ ಅನ್ನು ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಲೆಡ್ ಈಸ್ ಬೀಯಿಂಗ್ ಮೋರ್ ರಿಯಾಕ್ಟಿವ್, ಇಟ್ ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ದ ಕಾಪರ್ ಕ್ಲೋರೈಡ್. ಸೊ ದಟ್ ಈಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ನಿಮಗೆ ಅಲ್ಲಿ ಕೇಳಿರುವಂಥದ್ದು ಯಾವ ಟೈಪ್ ಆಫ್ ರಿಯಾಕ್ಷನ್ ಇದು ಆ್ಯಂಡ್ ಯಾಕೆ, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಟೋಟಲಿ 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಫಸ್ಟ್ ಆಫ್ ಆಲ್ ರಿಯಾಕ್ಷನ್ ಬರೆದಿದ್ದೀನಿ ನಾನಿಲ್ಲಿ ನೋಡಿ. ಲೆಡ್ ವೆನ್ ಇಟ್ ರಿಯಾಕ್ಟ್ ವಿತ್ ಕಾಪರ್ ಕ್ಲೋರೈಡ್ ವಿ ಗೆಟ್ ಲೆಡ್ ಕ್ಲೋರೈಡ್ ಆ್ಯಂಡ್ ಕಾಪರ್ ಈಸ್ ಡಿಸ್ಪ್ಲೇಸ್ಡ್. ಸೊ ಯಾವ ಟೈಪ್ ಆಫ್ ರಿಯಾಕ್ಷನ್ ಇದು? ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಏನಂದರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಬಿಕಾಸ್ ಲೆಡ್ ಪೌಡರ್ ರಿಯಾಕ್ಟ್ ವಿತ್ ಕ್ಲೋರಿನ್ ಗ್ಯಾಸ್. ಅಲ್ಲಿ ಏನಾಗುತ್ತೆ, ಇಟ್ ರಿಮೂವ್ಸ್ ದ solid copper from the copper chloride solution. Okay, this is what you want to understand. So next ನೀವು ಬರಿಬೇಕಾಗಿರುವಂಥದ್ದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ನೋಡಿ, ಆಲ್ರೆಡಿ ಇದು ಬ್ಯಾಲೆನ್ಸ್ ಆಗಿದೆ. 1 atom of lead and 1 atom of lead, 2 atoms of chlorine and 2 atoms of chlorine, 1 atom of copper and 1 atom of copper. ಆಲ್ರೆಡಿ ಇದು ಬ್ಯಾಲೆನ್ಸ್ ಆಗಿದೆ, ನೋ ನೀಡ್ ಟು ಬ್ಯಾಲೆನ್ಸ್ ಅಗೈನ್. ಸೊ ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಬರೀರಿ ಆ್ಯಂಡ್ ಕೆಮಿಕಲ್ ಈಕ್ವೇಷನ್ ಕೂಡ ನೀವು ಬರಿಬೇಕಾಗುತ್ತೆ. ದಟ್ಸ್ ಇಟ್. ಸೊ ಇದರಲ್ಲೇ ಒಂದು ಸಬ್ ಕ್ವೆಶನ್ ಕೊಟ್ಟಿದ್ದಾರೆ, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಅಂಡ್ ಐಡೆಂಟಿಫೈ ದ ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ 2 ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್, ಇನ್ನೊಂದು ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ದ ವಾಟರ್. ಸೊ ಇದರಲ್ಲಿ ಎಂಡೋಥರ್ಮಿಕ್ ಯಾವುದು, ಎಕ್ಸೋಥರ್ಮಿಕ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಕೆಮಿಕಲ್ ಈಕ್ವೇಷನ್ನ ನೀವು ಬ್ಯಾಲೆನ್ಸ್ ಮಾಡಿ ಬರಿಬೇಕು. ಫಸ್ಟ್ ಒನ್ ನೋಡಿದಾಗ ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್. So heating the ferrous sulfate crystals is an example for decomposition reaction. ಆಲ್ರೆಡಿ ನಾನು ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಏನಾಗ್ತಾ ಇದೆ, ಫೆರಸ್ ಸಲ್ಫೇಟ್ ನೋಡಿ ಡಿಕಾಂಪೋಸ್ ಆಗ್ತಾ ಇದೆ. ಓಕೆ, ಸೊ ಡಿಕಾಂಪೋಸ್ ಆಗಿ ಏನು ಫಾರ್ಮ್ ಆಗುತ್ತೆ, ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ
ಡಿಕಾಂಪೋಸಿಷನ್ ರಿಯಾಕ್ಷನ್ ಅನ್ನೋದು ಫಸ್ಟ್ ಆಫ್ ಆಲ್ an endothermic reaction. Okay, so here heating the ferrous sulfate is an example for endothermic reaction. So next ಕೊಟ್ಟಿರುವಂಥದ್ದು ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ದ ವಾಟರ್. ಸಿ ಕ್ಯಾಲ್ಸಿಯಂ ಆಕ್ಸೈಡನ್ನ ನಾವು ವಾಟರ್ ಜೊತೆ ಕಂಬೈನ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ದಿಸ್ ರಿಯಾಕ್ಷನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಯಾಕೆ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನಾವು ವಾಟರ್ನ ಆ್ಯಡ್ ಮಾಡಿದಾಗ ಲಾಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್. ಯಾಕಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಹೀಟ್ ರಿಲೀಸ್ ಆಗುತ್ತೆ. ಓಕೆ, ಸೊ ಇದಕ್ಕೂ ಕೂಡ 3 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ದ ಅಟಾಮಿಕ್ ನಂಬರ್ ಆಫ್ 2 ಎಲಿಮೆಂಟ್ಸ್ ಆರ್ 12 and 16 respectively. Do you keep these 2 elements in the same period of the modern periodic table? Justify your answer ಅಂತ ಕೊಟ್ಟಿದ್ದಾರೆ. ಸಿ 12 ಮತ್ತು 16 ಈ ಎರಡೂ ಎಲಿಮೆಂಟ್ಸು ಕೂಡ ದೇ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್. ಓಕೆ, ಸೊ 11th ಎಲಿಮೆಂಟ್ ಸೋಡಿಯಂ, 12th ಎಲಿಮೆಂಟ್ ಮೆಗ್ನೀಷಿಯಂ, then sodium, magnesium, aluminum, silicon, phosphorus, sulfur. Okay, so illi 12th element is magnesium, 16th element is sulfur. Do you keep these elements in same period? Of course third period alle ನಾವು ಇರ್ತೀವಿ. Yes, of course we keep it. Justify your answer ಅಂತ ಕೇಳಿದ್ದಾರೆ. ಯಾಕೆ? Because see, the elements which are present in the third period have same number of shells. Okay, so that is why they belongs to same period. Okay, and next ಕೇಳಿದ್ದಾರೆ ಇಲ್ಲಿ. ಸೊ ಈ ಎರಡು ಎಲಿಮೆಂಟಲ್ಲಿ, ಸೊ ಎರಡು ಎಲಿಮೆಂಟ್ ಯಾವುದು? ಒಂದು ಮೆಗ್ನೀಷಿಯಂ, ಇನ್ನೊಂದು ಸಲ್ಫರ್. ಸೊ ಈ ಎರಡು ಎಲಿಮೆಂಟಲ್ಲಿ ವಿಚ್ ಈಸ್ ಮೋರ್ ಎಲೆಕ್ಟ್ರೋಪಾಸಿಟಿವ್ ಅಂತ ಕೇಳಿದ್ದಾರೆ. ಸೊ ಎಲೆಕ್ಟ್ರೋಪಾಸಿಟಿವ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಎಲೆಕ್ಟ್ರೋಪಾಸಿಟಿವ್ ಅಂದರೆ ಮೆಟಾಲಿಕ್ ಕ್ಯಾರೆಕ್ಟರ್, ಅಂದರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಸೊ ಮೆಗ್ನೀಷಿಯಂನ ಆರ್ಬಿಟ್ ಮೇಲೆ ಸಿ 2, 8, 2 12th ಎಲಿಮೆಂಟ್ ಅಲ್ವಾ. ಮೆಗ್ನೀಷಿಯಂನ ಲಾಸ್ಟ್ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸಲ್ಫರ್ನ ಲಾಸ್ಟ್ ಆರ್ಬಿಟ್ನಲ್ಲಿ 2, 8, 6 16th ಎಲಿಮೆಂಟ್ ಅಲ್ವಾ, 6 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಟ್ ಈಸ್ ಈಸಿ ಫಾರ್ ದ ಮೆಗ್ನೀಷಿಯಂ ಟು ಲೂಸ್ 2 ಎಲೆಕ್ಟ್ರಾನ್. ಸೊ ಹಿಯರ್ ಮೆಗ್ನೀಷಿಯಂ ಈಸ್ ಮೋರ್ ಎಲೆಕ್ಟ್ರೋಪಾಸಿಟಿವ್. ಸೊ ರೀಸನ್ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಸೊ ಸೇಮ್ ಆನ್ಸರ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸಿ ಎಸ್, ವಿ ಕ್ಯಾನ್ ಕೀಪ್ ದೀಸ್ 2 ಎಲಿಮೆಂಟ್ಸ್ ಇನ್ ಸೇಮ್ ಪೀರಿಯಡ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಬಿಕಾಸ್ ದೇ ಹ್ಯಾವ್ 3 shells and they also belong to period 3. So and they both will form ionic bond. Magnesium and chlorine form ionic bond because magnesium is metal, chlorine is non-metal. And ನಿಮಗೆ ಹೇಳಿದೆ ನಾನು ಎಕ್ಸ್ ಅನ್ನೋ ಎಲಿಮೆಂಟ್ ಅಂತ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ದಟ್ ಮೀನ್ಸ್ ಮೆಗ್ನೀಷಿಯಂ ಈಸ್ ಮೋರ್ ಎಲೆಕ್ಟ್ರೋಪಾಸಿಟಿವ್ ಬಿಕಾಸ್ ಇಟ್ ಈಸ್ ಈಸಿ ಫಾರ್ ದ ಮೆಗ್ನೀಷಿಯಂ ಟು ಲೂಸ್ 2 ಎಲೆಕ್ಟ್ರಾನ್ಸ್. ಓಕೆ, ಐ ಹೋಪ್ ನಿಮಗೆ ಈ ಆನ್ಸರ್ ಅರ್ಥ ಆಗಿದೆ ಅಂತ. ಸೊ ಫಾರ್ ದಿಸ್ ಕ್ವಶನ್ ಆಲ್ಸೋ 3 ಮಾರ್ಕ್ಸ್. ತುಂಬ ಈಸಿ ಇದೆ ಕ್ವಶನ್ ಸ್ಟೂಡೆಂಟ್ಸ್, ಆರಾಮಾಗಿ ನೀವು ಆನ್ಸರ್ಸನ್ನು ಮಾಡ್ಬೋದು. ಮೂವಿಂಗ್ ಟು ನೆಕ್ಸ್ಟ್ 4 ಮಾರ್ಕ್ ಕ್ವಶನ್. See, ionic compounds in the solid state do not conduct electricity, but in the molten state they are the good conductors of electricity. Why ಅಂತ ಕೇಳಿದ್ದಾರೆ. And ಇನ್ನೊಂದು ಸಬ್ ಕ್ವಶನ್, write the formation of magnesium chloride with the help of electron dot structure. So totally 4 marks question. So 4 marks ಅಲ್ಲಿ ಫಸ್ಟ್ ಎ ಅನ್ನೋದಕ್ಕೆ 2 marks ಇರುತ್ತೆ, ಬಿ ಅನ್ನೋದಕ್ಕೆ ನಿಮಗೆ 2 marks ಇರುತ್ತೆ. 2 marks for each question. Ionic compounds in solid state do not conduct electricity. ಸೊ ನಾನು ನಿಮಗೆ ನಿನ್ನೆ ತಾನೇ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್ನ ಅಪ್ಲೋಡ್ ಮಾಡಿ ಹೇಳಿದ್ದೀನಿ. ಸೊ ಅಯಾನಿಕ್ ಕಾಂಪೌಂಡ್ಸ್ ಅಂದರೆ ನೀವು ಸಾಲ್ಟನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸಾಲ್ಟ್ಗೆ ನಾವು ಎಲೆಕ್ಟ್ರಿಸಿಟಿನ ಡೈರೆಕ್ಟಾಗಿ ಪಾಸ್ ಮಾಡೋಕ್ಕಾಗಲ್ಲ ವೆನ್ ಇಟ್ ಈಸ್ ಇನ್ ಸಾಲಿಡ್ ಸ್ಟೇಟ್. ಅದೇ ಇದಕ್ಕೆ ವಾಟರ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇದು ಡಿಸಾಲ್ವ್ ಆಗೋಕ್ಕೆ ಶುರು ಆಗುತ್ತೆ, ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆಗ ನಾವು ಎಲೆಕ್ಟ್ರಿಸಿಟಿನ ಈಸಿಯಾಗಿ ಪಾಸ್ ಮಾಡಬಹುದು. See, when it is in solid state, when ionic compounds, when it is in solid state, it is not possible. ಯಾಕೆ ಅಂದರೆ movement of ions ಇರಲ್ಲ. So movement of ions in the solid state is not possible to rigid structure. That is why they do not conduct electricity when they are in the solid state. Okay, but melt ಆಗಬೇಕಾದ್ರೆ ಏನಾಗುತ್ತೆ, ions ಈಸಿಯಾಗಿ ಮೂವ್ ಆಗುತ್ತೆ. And also electrostatic force of attraction between the oppositely charged ions will overcome. Okay, when in the molten state, ಆಗ ಈಸಿಯಾಗಿ ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಕ್ವಶನ್ ಕೇಳಿರೋದು ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ಸಿ ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಮೆಗ್ನೀಷಿಯಂ ಇಸ್ ಅ ಮೆಟಲ್, ಕ್ಲೋರಿನ್ ಇಸ್ ಅ ನಾನ್ ಮೆಟಲ್. ಸೊ ಮೆಗ್ನೀಷಿಯಂ ಅಟಾಮಿಕ್ ನಂಬರ್ 12, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2, 8, 2. ಕ್ಲೋರಿನ್ಗೆ ಅಟಾಮಿಕ್ ನಂಬರ್ 17, 2, 8, 7. ಸೊ ಮೆಗ್ನೀಷಿಯಂ ಕ್ಲೋರೈಡ್ ಅಂದಾಗ 2 ಕ್ಲೋರಿನ್ ಆಟಮ್ಸ್ ಇರುತ್ತೆ ಬಿಕಾಸ್ ಫಾರ್ಮುಲಾ ಈಸ್
MgCl2. ಸೊ ಇಲ್ಲಿ ಏನಾಗುತ್ತೆ, ಮೆಗ್ನೀಷಿಯಂನ ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿರುವಂಥ 2 ಎಲೆಕ್ಟ್ರಾನ್ಸ್ ಮೆಗ್ನೀಷಿಯಂ ಈಸಿಯಾಗಿ ಲೂಸ್ ಆಗುತ್ತೆ. ಸೊ ಲೂಸ್ ಮಾಡ್ಕೊಳ್ಳುವಾಗ ಒಂದು ಎಲೆಕ್ಟ್ರಾನ್ ಈ ಕ್ಲೋರಿನ್ಗೆ, ಇನ್ನೊಂದು ಎಲೆಕ್ಟ್ರಾನ್ ಈ ಕ್ಲೋರಿನ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಎರಡರಲ್ಲೂ ಕೂಡ ಕ್ಲೋರಿನ್ಗೆ ಏನಾಗುತ್ತೆ, ದೇ ಆರ್ ಡಿಫಿಷಿಯಂಟ್ ಬೈ 1 ಎಲೆಕ್ಟ್ರಾನ್ ಟು ಬಿಕಮ್ ಸ್ಟೇಬಲ್. ಓಕೆ, ಸೊ ಮೆಗ್ನೀಷಿಯಂ ಈಸಿಯಾಗಿ ಈ 2 ಎಲೆಕ್ಟ್ರಾನನ್ನು ಸೊ ಒಂದು ಕ್ಲೋರಿನ್ಗೆ ಇನ್ನೊಂದು ಕ್ಲೋರಿನ್ಗೆ ಡೊನೇಟ್ ಮಾಡುತ್ತೆ. ಸೊ ದಟ್ ಏನಾಗುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ will be easily formed. See, magnesium ಏನಾಗುತ್ತೆ, it react with chlorine by losing 2 electrons, and on the other hand chlorine reacts by gaining the electrons. So ಏನಾಗುತ್ತೆ, ಕ್ಲೋರಿನ್ ಮೆಗ್ನೀಷಿಯಂ ಇಂದ ಲೂಸ್ ಆಗುವ ಎಲೆಕ್ಟ್ರಾನ್ಸ್ ನ ರಿಸೀವ್ ಮಾಡ್ಕೊಳ್ಳುತ್ತೆ. thereby it form a compound called as magnesium chloride. ಸೊ ಸ್ಟ್ರಕ್ಚರ್ ಬರೆದಾಗ ಈ ರೀತಿ ಇರುತ್ತೆ ನೋಡಿ. See, magnesium it lose 2 electron and it becomes Mg2+. Chlorine by gaining 1 electron it is becoming Cl-. ಸೊ 2 ಮಾರ್ಕ್ಸ್ ನಿಮಗೆ ಇದಕ್ಕೆ ಸಿಗುತ್ತೆ. ಸೊ ನೀವು ಇದನ್ನ ಕಂಪಲ್ಸರಿ ಕಲ್ತ್ಕೊಳ್ಬೇಕು. ಐದರ್ ಸೋಡಿಯಂ ಕ್ಲೋರೈಡ್ ಆರ್ ಮೆಗ್ನೀಷಿಯಂ ಕ್ಲೋರೈಡ್ ಎಕ್ಸಾಮಿನಲ್ಲಿ ಕೇಳ್ತಾರೆ. ಸೊ ಮೂವಿಂಗ್ ಟು ನೆಕ್ಸ್ಟ್ 5 ಮಾರ್ಕ್ ಕ್ವೆಶನ್. ತುಂಬಾ ಈಸಿ ಕ್ವೆಶನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ 5 ಮಾರ್ಕ್ಸ್ಗೆ ಫ್ರಮ್ ದ ಲೆಸನ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಫಸ್ಟ್ ಕೇಳಿದರೆ ರೈಟ್ 2 ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ನೆಕ್ಸ್ಟ್ ಕೇಳಿದರೆ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾಸ್ ಆಫ್ ಪ್ರೊಪೆನೋಯಿಕ್ ಆಸಿಡ್, ಸೈಕ್ಲೋಹೆಕ್ಸೇನ್ ಆ್ಯಂಡ್ ಪೆಂಟೇನ್. ಸೊ ಫಸ್ಟ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ನಿಮ್ಗೆ ಎಲ್ರಿಗೂ 100% ಗೊತ್ತಿದೆ ಅನ್ಕೋತೀನಿ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಮಹಾ ರಿವಿಷನ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಕಂಪ್ಲೀಟ್ ಆಗಿ ನೀವು ಏನೇನು ಕಲ್ತ್ಕೊಳ್ಬೇಕು ಎಲ್ಲವನ್ನ. ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅನ್ನು ನೋಡಿದಾಗ ಸಿ ದೇ ಆರ್ ದ ಹೈಡ್ರೋಕಾರ್ಬನ್ಸ್ ವಿಚ್ ಹ್ಯಾವ್ ದ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್. ಅನ್ಸ್ಯಾಚುರೇಟೆಡ್ ಹ್ಯಾವ್ ಐದರ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಬಿಟ್ವೀನ್ ದ ಆಟಮ್ಸ್. ನೆಕ್ಸ್ಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಏನಾಗುತ್ತೆ, ದೇ ಬರ್ನ್ ಟು ಗಿವ್ ಕ್ಲಿಯರ್ ಬ್ಲೂ ಫ್ಲೇಮ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ದೇ ಬರ್ನ್ ಟು ಗಿವ್ ಯೆಲ್ಲೋ ಕಲರ್ ಸೂತಿ ಫ್ಲೇಮ್. ಓಕೆ, ಸೊ ಇಷ್ಟೇ ಬರೆದ್ರೆ ಸಾಕು ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಮೆನ್ಷನ್ ದ ಎಕ್ಸಾಂಪಲ್ಸ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಎಕ್ಸಾಂಪಲ್ ಆಲ್ಕೇನ್ಸ್, ಜನರಲ್ ಫಾರ್ಮುಲಾ ಬರೆದು ನೀವು ಯಾವುದಾದ್ರೂ ಎಕ್ಸಾಂಪಲ್ ಬರೀರಿ, ಮೀಥೇನ್, ಈಥೇನ್, ಎನಿಥಿಂಗ್. ಸೊ ಅನ್ಸ್ಯಾಚುರೇಟೆಡ್ಗೆ ಈಥೀನ್ ಆರ್ ಈಥೈನ್ ಯಾವುದಾದ್ರೂ ನೀವು ಬರಿಬಹುದು. ಸೊ ನೆಕ್ಸ್ಟ್ ಕೇಳಿರುವಂಥದ್ದು 3 ಮಾರ್ಕ್ಸ್ಗೆ 3 ಸ್ಟ್ರಕ್ಚರ್ಸ್ನ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕೇಳಿರುವಂಥದ್ದು ಪ್ರೊಪೆನೋಯಿಕ್ ಆಸಿಡ್ನ ಸ್ಟ್ರಕ್ಚರ್ ನೋಡಿ. ಪ್ರಾಪ್ ಅಂದರೆ 3 ಕಾರ್ಬನ್ ಇರುತ್ತೆ. ಸೊ 3rd ಕಾರ್ಬನ್ ವಿಲ್ ಬಿ ಅವರ್ ಫಂಕ್ಷನಲ್ ಗ್ರೂಪ್ ಓಯಿಕ್ ಆಸಿಡ್. ಓಕೆ, ಸೊ ದಿಸ್ ಇಸ್ ಹೌ ವಿ ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C2 ನೋಡಿ, C2H5 ಆ್ಯಂಡ್ COOH. ಓಕೆ, ಸೊ ತುಂಬ ಈಸಿ. ನೆಕ್ಸ್ಟ್ ಕೇಳಿರುವಂಥದ್ದು ಅವರು ನೋಡಿ ಸೈಕ್ಲೋಹೆಕ್ಸೇನ್ ಕೇಳಿದ್ದಾರೆ. ಹೆಕ್ಸೇನ್ ಅಂದರೆ 6 ಕಾರ್ಬನ್ ಆಟಮ್ ಇರುತ್ತೆ. ಓಕೆ, ನೋಡಿ ಸೈಕ್ಲೋಹೆಕ್ಸೇನ್. ಸೊ ಹೆಕ್ಸೇನ್ ಅಂದರೆ 6 ಕಾರ್ಬನ್ ಆಟಮ್ಸ್ ಇರುತ್ತೆ. ಓಕೆ, ಸೊ ಸೈಕ್ಲೋ ಅಂದರೆ ಸೈಕ್ಲಿಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಏನ್ ಅಂದರೆ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆ್ಯಂಡ್ ಕಾರ್ಬನ್ ಆಟಮ್. ಸೊ 6 ಕಾರ್ಬನ್ ಆಟಮ್ಸ್ ಆರ್ ಸರೌಂಡೆಡ್ ಬೈ 12 ಹೈಡ್ರೋಜನ್ ಆಟಮ್ ಇನ್ ಸೈಕ್ಲೋಹೆಕ್ಸೇನ್. ಇದೆಲ್ಲವನ್ನ ನಾನು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಹೇಗೆ ಬರೀಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ದಟ್ ವಿಡಿಯೋ. ಸೊ ಲಾಸ್ಟ್ ಕೇಳಿರುವಂಥದ್ದು ಅವರು ಪೆಂಟೇನ್ ಬರೀರಿ ಅಂತ ಕೇಳಿದ್ದಾರೆ. ಸೊ ಪೆಂಟ್ ಅಂದರೆ 5 ಕಾರ್ಬನ್ ಆಟಮ್ಸ್ ಇರುತ್ತೆ. ಸೊ C5H12 ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ದಿಸ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಯಾಲಜಿನ ಕೀ ಆನ್ಸರ್ಸನ್ನು ಅಪ್ಲೋಡ್ ಮಾಡ್ತೀನಿ. ಪ್ರಾಬಬಲಿ ನಾಳೆ ಬೆಳಗ್ಗೆ ನಿಮಗೆ ನಾನು ಬಯಾಲಜಿನ ಕೀ ಆನ್ಸರ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಟು ರಿಸೀವ್ ದ ಮಾಡೆಲ್ ಪೇಪರ್ಸ್ ಕೀ ಆನ್ಸರ್ಸ್ ಆಫ್ ಬಯಾಲಜಿ ಆಸ್ ವೆಲ್ ಆಸ್ ಫಿಸಿಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಒಂದಿಗೆ ತಪ್ಪದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So until then, take care. All the best for your examination. Study well.